ಓಂ ಶಾಂತಿ. ಓಂ ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಾಣಿ ಡೇಟು 14/6/2026. ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ರಿವೈಸ್ಡ್ ವಾಣಿ ಡೇಟು 24/10/2010. ಸಮಯದ ವೇಗದ ಪ್ರಮಾಣ. ಈಗ ವಿಶೇಷ ಸ್ವಭಾವ ಸಂಸ್ಕಾರ ಪರಿವರ್ತನೆ ಮಾಡುವುದರಲ್ಲಿ ತೀವ್ರತೆಯನ್ನು ತೆಗೆದುಕೊಂಡು ಬನ್ನಿ. ಮನಸ್ಸಿನ ಮೂಲಕ ಆತ್ಮರಿಗೆ ಭಿನ್ನ ಭಿನ್ನ ಕಿರಣಗಳನ್ನು ಕೊಡಿ. ಈ ದಿನ 4 ಕಡೆ ಪರಮಾತ್ಮ ಸಿಂಹಾಸನಾಧಿಕಾರಿ, ಭೃಕುಟಿಯ ಸಿಂಹಾಸನಾಧಿಕಾರಿ ಮತ್ತು ವಿಶ್ವದ ಸಿಂಹಾಸನಾಧಿಕಾರಿ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದೇವೆ. ಪರಮಾತ್ಮನ ಹೃದಯ ಸಿಂಹಾಸನ ಕೇವಲ ತಾವು ಬ್ರಾಹ್ಮಣರಿಗಾಗಿಯೇ ಇದೆ. ಭೃಕುಟಿಯ ಸಿಂಹಾಸನವಂತೂ ಎಲ್ಲರ ಬಳಿ ಇದೆ. ಆದರೆ ಪರಮಾತ್ಮನ ಸಿಂಹಾಸನ ಕೇವಲ ಬ್ರಾಹ್ಮಣ ಆತ್ಮರ ಭಾಗ್ಯದಲ್ಲಿ ಮಾತ್ರ ಇದೆ. ಈ ಪರಮಾತ್ಮನ ಸಿಂಹಾಸನ ವಿಶ್ವ ಸಿಂಹಾಸನವನ್ನು ಕೊಡಿಸುತ್ತದೆ. ಅಂದಾಗ 3 ಸಿಂಹಾಸನಗಳ ಅಧಿಕಾರಿ ಆತ್ಮಗಳು ತಾವು ಬ್ರಾಹ್ಮಣರೇ ಆಗಿದ್ದಿರಿ. ಪರಮಾತ್ಮನ ಸಿಂಹಾಸನ ಎಷ್ಟು ಶ್ರೇಷ್ಠವಾಗಿದೆ. ಮತ್ಯಾವುದೇ ಯುಗದಲ್ಲಿ ಸಿಂಹಾಸನ ಪ್ರಾಪ್ತಿಯಾಗುವುದಿಲ್ಲ. ಪರಮಾತ್ಮನ ಸಿಂಹಾಸನದ ಅಧಿಕಾರಿ ಆತ್ಮರು ಭಕ್ತಿ ಮಾರ್ಗದಲ್ಲೂ ಸಹ ಮಾಲೆಯ ಮಣಿಗಳ ರೂಪದಲ್ಲಿ ಗಾಯನ ಮಾಡಲಾಗುತ್ತದೆ ಮತ್ತು ಪೂಜೆ ಮಾಡಲಾಗುತ್ತದೆ. ಕೋಟಿಯಲ್ಲಿ ಕೆಲವರ ರೂಪದಲ್ಲಿ ಗಾಯನ ಮಾಡಲಾಗುತ್ತದೆ. ಬಹಳ ದೊಡ್ಡ ಭಾವನೆಯಿಂದ ಒಂದೊಂದು ಮಣಿಯನ್ನು ಎಷ್ಟು ಶ್ರೇಷ್ಠ ದೃಷ್ಟಿಯಿಂದ ನೋಡುತ್ತಿರುತ್ತಾರೆ. ಅಂದಾಗ ತಮ್ಮೆಲ್ಲರಿಗೂ ನಶೆ ಇದೆಯಲ್ಲವೇ? ನಮ್ಮ ವಿನಃ ಬೇರೆ ಯಾರೂ ಈ ಸಿಂಹಾಸನದ ಅನುಭವ ಮಾಡಲು ಸಾಧ್ಯವಿಲ್ಲ ಎಂದು ನಶೆ ಇದೆಯೇ? ಆದರೆ ತಾವೆಲ್ಲ ಬ್ರಾಹ್ಮಣರ ಜನ್ಮಸಿದ್ಧ ಅಧಿಕಾರವಾಗಿದೆ. ತಮಗಾಗಿ ಈ ಸಿಂಹಾಸನ ಕೊರಳಿನ ಹಾರವಾಗಿದೆ. ಅಂದಾಗ ಭಗವಂತನ ಹೃದಯ ಸಿಂಹಾಸನಾಧಿಕಾರಿ ಈ ನಶೆ ಮತ್ತು ಖುಷಿ ಎಲ್ಲರಿಗೂ ಸದಾ ಸ್ಮೃತಿಯಲ್ಲಿ ಇರುತ್ತದೆಯೇ? ನಾವು ಯಾರಾಗಿದ್ದೇವೆ ಇದರ ನಿಶ್ಚಯ ಮತ್ತು ನಶೆ ಇರುತ್ತದೆಯೇ? ಬಾಬ್ದಾದರವರಂತೂ ಇಂತಹ 3 ಸಿಂಹಾಸನಗಳ ಅಧಿಕಾರಿ ಮಕ್ಕಳನ್ನು ನೋಡಿ ಖುಷಿಯಾಗುತ್ತಾರೆ. ವಾಹ ನನ್ನ ಶ್ರೇಷ್ಠ ಅಧಿಕಾರಿ ಮಕ್ಕಳೇ ವಾಹ. ಮಕ್ಕಳು ಹೇಳುತ್ತಾರೆ ವಾಹ ಬಾಬಾ ವಾಹ ಮತ್ತು ತಂದೆ ಹೇಳುತ್ತಾರೆ ವಾಹ ಮಕ್ಕಳೇ ವಾಹ. ಸ್ವಯಂ ತಂದೆಯೂ ಸಹ ಅಂತಹ ಮಕ್ಕಳ ಮಹಿಮೆ ಮಾಡುತ್ತಾರೆ. ನಾವು ಯಾರಾಗಿದ್ದೇವೆ ಎಂಬ ನಶೆ ಇದೆಯೇ? ಎಷ್ಟು ನಿಶ್ಚಯ ಇರುತ್ತದೆ ಅಷ್ಟು ನಶೆ ಇರುತ್ತದೆ ಮತ್ತು ನಿಶ್ಚಯದ ನಶೆ ತಮ್ಮ ಚೆಹರೆ ಮತ್ತು ಚಲನೆಯಿಂದ ಕಂಡುಬರುತ್ತದೆ. ಯಾರಿಗೆ ನಿಶ್ಚಯ ಇರುತ್ತದೆ ಅವರಿಗೆ ಖಂಡಿತ ನಶೆ ಇರುತ್ತದೆ. ಬಾಬ್ದಾದರವರು ಸಹ ಈಗ ಪ್ರತಿಯೊಬ್ಬ ಮಕ್ಕಳ ಮೂಲಕ ಚೆಹರೆ ಮತ್ತು ಚಲನೆಯಿಂದ ಆತ್ಮರಿಗೆ ಅನುಭವ ಮಾಡಲು ಬಯಸುತ್ತಾರೆ. ವಾಣಿಯ ಮೂಲಕ ಅಂತೂ ಅನುಭವ ಮಾಡುತ್ತಿದ್ದಾರೆ. ಈಗ ಅನುಭವ ಮಾಡುವ ಕಾರ್ಯ ಶುರು ಆಗಿಬಿಟ್ಟಿದೆ. ಮೊದಲು ಕೇಳುತ್ತಿದ್ದರು, ಯೋಚನೆ ಮಾಡುತ್ತಿದ್ದರು. ಈಗ ತಾವು ಬ್ರಾಹ್ಮಣ ಆತ್ಮಗಳ ಸ್ಥಿತಿಯ ಪ್ರಭಾವದ ಅನುಭವ ಮಾಡುವುದು ಪ್ರಾರಂಭಿಸಿದ್ದಾರೆ. ಅಂದಾಗ ನಾನು ಇಡೀ ದಿನದಲ್ಲಿ ಎಷ್ಟು ಸಮಯ ಪರಮಾತ್ಮನ ಹೃದಯದಲ್ಲಿ ಇರುತ್ತೇನೆ ಎಂದು ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಿ. ಏಕೆಂದರೆ ಈ ಹೃದಯ ಸಿಂಹಾಸನ ವಿಶ್ವದ ಸಿಂಹಾಸನ ಪ್ರಾಪ್ತಿ ಮಾಡಿಸಲು ಆಧಾರವಾಗಿದೆ. ಏಕೆಂದರೆ ಈ ಹೃದಯ ಸಿಂಹಾಸನದ ಆಧಾರದಿಂದ ಎಷ್ಟು ಸಮಯ ಹೃದಯ ಸಿಂಹಾಸನಾಧಿಕಾರಿ ಆಗಿರುತ್ತೀರಿ ಅಷ್ಟು ಹೆಚ್ಚು ಸಮಯ ಭವಿಷ್ಯದಲ್ಲಿ ರಾಜ ಮನೆತನದಲ್ಲಿ ಅಧಿಕಾರಿಯಾಗಿ ಬಿಡುತ್ತೀರಿ. ಯಾವಾಗಿನಿಂದ ನಾನು ಬ್ರಾಹ್ಮಣ ಆಗಿದ್ದೆ ಆಗಿನಿಂದ ಎಷ್ಟು ಸಮಯ ಹೃದಯ ಸಿಂಹಾಸನಾಧಿಕಾರಿ ಆಗಿದ್ದೇನೆ ಎಂದು ಚೆಕ್ ಮಾಡಿಕೊಳ್ಳಿ. ಈ ಆಧಾರದಿಂದ ಸಿಂಹಾಸನದ ಮೇಲೆ ನಂಬರ್ವಾರಾಗಿ ಕುಳಿತುಕೊಳ್ಳುತ್ತೀರಿ. ಆದರೆ ಸದಾ ರಾಜ ಪರಿವಾರದಲ್ಲಿ ರಾಜ ಮನೆತನದಲ್ಲಿ ಅಧಿಕಾರಿಯಾಗಿ ಬಿಡುತ್ತೀರಿ ಎಂದಾದರೂ ಚೆಕ್ ಮಾಡಿಕೊಂಡಿದ್ದೀರಾ? ಹೃದಯ ಸಿಂಹಾಸನದಿಂದ ಇಳಿಯುವುದಿಲ್ಲ ತಾನೇ? ತಮ್ಮ ಲೆಕ್ಕವನ್ನು ತೆಗೆಯಬೇಕು. ಏಕೆಂದರೆ ಇದರ ಆಧಾರದಿಂದ ತಾವೆಲ್ಲರೂ ರಾಜಮನೆತನದಲ್ಲಿ ಬರುತ್ತೀರಿ. ಸಿಂಹಾಸನವನ್ನು ಬಿಟ್ಟು ಮಣ್ಣಿನಲ್ಲಿ ಕಾಲು ಇಡುವುದು ತಾನೇ ಎಂದು ಚೆಕ್ ಮಾಡಿಕೊಳ್ಳಬೇಕು. 63 ಜನ್ಮದ ಸಂಸ್ಕಾರ ದೇಹದ ಪರಿವೆ ಎಂಬ ಮಣ್ಣಿನಲ್ಲಿ ಕಾಲು ಇಟ್ಟಿದ್ದೀರಿ. ಒಂದಾಗಿದೆ ದೇಹದ ಪರಿವೆ, ಮತ್ತೊಂದು ದೇಹದ ಅಭಿಮಾನ. ದೇಹಾಭಿಮಾನದ ಮಣ್ಣು ಬಹಳ ಆಳವಾಗಿದೆ. ಆದರೆ ದೇಹದ ಪರಿವೆ ಸಹ ಮಣ್ಣಾಗಿದೆ. ಯಾವಾಗ ಮನುಷ್ಯರು ಹೋಗಿ ಬಿಡುತ್ತಾರೆ ಅಂದರೆ ಮರಣ ಹೊಂದುತ್ತಾರೆ ಮತ್ತು ದೇಹವನ್ನು ಸುಟ್ಟಾಗ ಮಣ್ಣು ಮಣ್ಣಿನಲ್ಲಿ ಸೇರಿ ಹೋಯಿತು ಎಂದು ಮನುಷ್ಯರು ಹೇಳುತ್ತಾರೆ. ಅಂದಾಗ ಮಣ್ಣಿನಲ್ಲಿ ಕಾಲು ಹೋಗುತ್ತಿಲ್ಲ ತಾನೇ ಎಂದು ಚೆಕ್ ಮಾಡಿಕೊಳ್ಳಿ. ದೇಹದ ಪರಿವೆಯಲ್ಲಿ ಬರುವುದು ಅರ್ಥಾತ್ ಮಣ್ಣಿನಲ್ಲಿ ಕಾಲು ಇಡುವುದು. ಬಾಬ್ದಾದರವರು ತಾವು ಶ್ರೇಷ್ಠ ಆತ್ಮಗಳಿಗಾಗಿ 3 ಸಿಂಹಾಸನಗಳನ್ನು ಕೊಟ್ಟಿದ್ದಾರೆ.
ಏಕೆಂದರೆ ಮುದ್ದು ಮಕ್ಕಳಾಗಿದ್ದೀರಲ್ಲವೇ, ಆಗಲಿ ಹೋಗಿ ಸಿಕ್ಕಿದಿರಿ, ಮುದ್ದು ಮಕ್ಕಳು ಆಗಿದ್ದಿರಿ. ಯಾರು ಮುದ್ದು ಮಕ್ಕಳಿರುತ್ತಾರೆ ಅವರನ್ನು ಉಯ್ಯಾಲೆಯಲ್ಲಿ ಅಥವಾ ಮಡಿಲಿನಲ್ಲಿ ಇಟ್ಟುಕೊಳ್ಳುತ್ತಾರೆ, ಮಣ್ಣಿನಲ್ಲಿ ಕಾಲು ಇಡಲು ಬಿಡುವುದಿಲ್ಲ. ಅಂದಾಗ ಬಾಬ್ದಾದರವರು ಯಾರು 3 ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದಾರೆ ಅವರಿಗಾಗಿ ಎಷ್ಟು ಭಿನ್ನ ಭಿನ್ನ ಉಯ್ಯಾಲೆಗಳನ್ನು ಕೊಟ್ಟಿದ್ದಾರೆ. ಕೆಲವೊಮ್ಮೆ ಶಾಂತಿಯ ಉಯ್ಯಾಲೆಯಲ್ಲಿ ತೂಗುತ್ತೀರಿ, ಕೆಲವೊಮ್ಮೆ ಸುಖದ ಉಯ್ಯಾಲೆಯಲ್ಲಿ ತೂಗುತ್ತೀರಿ, ಕೆಲವೊಮ್ಮೆ ಪ್ರೇಮದ ಉಯ್ಯಾಲೆ ಆಡಿ ಸಿಂಹಾಸನ ಮತ್ತು ಉಯ್ಯಾಲೆಯಲ್ಲೇ ಪಾದ ಇಡಬೇಕು. ನಾವು ಭವಿಷ್ಯದಲ್ಲಿ ಎಲ್ಲಿ ಬರುತ್ತೇವೆ, ಏನಾಗುತ್ತೇವೆ ಎಂದು ಕೇಳುತ್ತಾರೆ. ಎಷ್ಟು ಸಮಯದಿಂದ ಬಂದಿದ್ದೀರಿ? ಅಷ್ಟು ಸಮಯದಿಂದ ನನ್ನ ಪಾದ ಎಷ್ಟು ಸಮಯ ಉಯ್ಯಾಲೆಯಲ್ಲಿ ಅಥವಾ ಸಿಂಹಾಸನದ ಮೇಲೆ ಇದೆ ಎಂಬುದು ಚೆಕ್ ಮಾಡಿಕೊಳ್ಳಿ ಎಂದು ತಂದೆ ಹೇಳುತ್ತಾರೆ. ಅಷ್ಟೇ ಭವಿಷ್ಯದಲ್ಲಿ ರಾಯಲ್ ಮನೆತನದಲ್ಲಿ ಇರುತ್ತೀರಿ. ರಾಯಲ್ ಪ್ರಜೆಗಳಲ್ಲೂ ಬರುವುದಿಲ್ಲ, ರಾಯಲ್ ಮನೆತನದಲ್ಲಿಯೇ ಬರುತ್ತೀರಿ. ಈಗ ಲೆಕ್ಕವನ್ನು ಪ್ರತಿಯೊಬ್ಬರು ತಮ್ಮ ತಮ್ಮ ಲೆಕ್ಕವನ್ನು ತೆಗೆಯಿರಿ. ಬೇರೆಯವರನ್ನು ನೋಡಬಾರ್ದು, ತಮ್ಮ ಲೆಕ್ಕವನ್ನು ತೆಗೆಯಬೇಕು. ಪ್ರತಿಯೊಬ್ಬರು ಏನು ಬಯಸುತ್ತಾರೆ? ರಾಯಲ್ ಮನೆತನದಲ್ಲಿ, ರಾಜ ಮನೆತನದಲ್ಲಿಯೇ ಇರಬೇಕೆಂದು ಬಯಸುತ್ತಾರೆ. ಈಗಲೂ ಸಹ ಎಷ್ಟು ಸಮಯ ಸಿಗುತ್ತದೆ, ಏಕೆಂದರೆ ಸಮಾಪ್ತಿಯಂತೂ ಅಚಾನಕ್ ಆಗುವುದಿದೆ. ಸಮಾಪ್ತಿ ಆಗುವವರೆಗೆ ಚೆಕ್ ಮಾಡಿಕೊಂಡ್ರೆ ಎಷ್ಟು ಸಮಯ ಹೆಚ್ಚು ತಂದೆಯ ಮಡಿಲಿನಲ್ಲಿ, ಸಿಂಹಾಸನದ ಮೇಲೆ, ಉಯ್ಯಾಲೆಯಲ್ಲಿ ಇರುತ್ತೀರಿ. ಅಷ್ಟು ಸಮಯ ರಾಯಲ್ ಪರಿವಾರದಲ್ಲಿ, ರಾಯಲ್ ಮನೆತನದಲ್ಲಿ ಭಾಗ್ಯ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ಬಾಬ್ದಾದರವರಿಗಂತೂ ಪ್ರತಿಯೊಬ್ಬ ಮಗುವಿನ ಪೂರ್ತಿ ಸಮಯ 21 ಜನ್ಮಗಳು ರಾಯಲ್ ಮನೆತನದಲ್ಲಿ ಸೂರ್ಯವಂಶಿ ಆಗಿರಬಹುದು, ಚಂದ್ರವಂಶ ಆಗಿರಬಹುದು. ಎರಡೂ ಯುಗದಲ್ಲಿ ರಾಯಲ್ ಪರಿವಾರದಲ್ಲಿ ಇರುವ ಅಧಿಕಾರ ಕೊಡುತ್ತಿದ್ದಾರೆ. ಆದರೆ ಅಧಿಕಾರ ತೆಗೆದುಕೊಳ್ಳುವುದು ಪ್ರತಿಯೊಬ್ಬ ಮಕ್ಕಳ ಮೇಲೆ ಇದೆ. ಬ್ರಹ್ಮ ಬಾಬರವರೊಂದಿಗೆ ಪ್ರೀತಿ ತಮಗೆ ಇದೆ. ಬ್ರಹ್ಮ ಬಾಬರವರಿಗೂ ತಾವು ಮಕ್ಕಳೊಂದಿಗೆ ಪ್ರೀತಿ ಇದೆ. ಬ್ರಹ್ಮ ತಂದೆ ತಾವು ಮಕ್ಕಳನ್ನು ತಮ್ಮ ಜೊತೆ ರಾಯಲ್ ಮನೆತನದಲ್ಲಿ ನೋಡಲು ಬಯಸುತ್ತಾರೆ. ತಾವು ಏನು ತಿಳಿಯುತ್ತೀರಿ? ಬ್ರಹ್ಮ ತಂದೆಯ ಜೊತೆಯಲ್ಲಿ ರಾಯಲ್ ಮನೆತನದಲ್ಲಿಯೇ ಇರುವವರೋ ಅಥವಾ ಸ್ವಲ್ಪ ಸಮಯ ಇರುವವರೋ ದೂರ ಹೋಗಲು ಇಷ್ಟಪಡುವುದಿಲ್ಲ ತಾನೇ. ಸಂಗಮಯುಗವು ಆಧಾರವಾಗಿದೆ ಎಂದು ತಿಳಿಸಿದ್ದೇವೆ. ಬಾಬ್ದಾದರವರಿಗೆ ಮಕ್ಕಳೊಂದಿಗೆ ಇಷ್ಟು ಪ್ರೀತಿ ಇದೆ, ಜೊತೆಯಲ್ಲಿ ಇರುತ್ತೇವೆ, ಜೊತೆಯಲ್ಲಿ ಹೋಗುತ್ತೇವೆ ಎಂದು ಏನು ಹೇಳುತ್ತೀರಿ? ಈಗ ಬ್ರಹ್ಮ ತಂದೆ ಮತ್ತು ಬ್ರಾಹ್ಮಣರು ಜೊತೆಯಲ್ಲಿ ಇದ್ದಾರೆ. ಅವ್ಯಕ್ತ ರೂಪದಲ್ಲಿ ಇರಬಹುದು, ಆದರೆ ಜೊತೆಯಲ್ಲಿ ಇದ್ದಾರೆ. ಮಕ್ಕಳನ್ನು ಇದುವರೆಗೆ ಮಾಯೆ ಬಿಡದೇ ಇರುವುದನ್ನು ಬಾಬ್ದಾದರವರು ನೋಡಿದ್ದಾರೆ. ಮಾಯೆಗೂ ಪ್ರೀತಿ ಇದೆ ಮತ್ತು ಇತ್ತೀಚೆಗೆ ಮಾಯೆ 2 ರೂಪದಲ್ಲಿ ಅವಕಾಶ ತೆಗೆದುಕೊಳ್ಳುತ್ತದೆ. 2 ರೂಪದಲ್ಲಿ ಬರುತ್ತದೆ. ಒಂದು ವ್ಯರ್ಥ ಸಂಕಲ್ಪ, ಇನ್ನೊಂದು ಕೆಲವೊಮ್ಮೆ ಕೆಲವು ಬಾರಿ ನಾನು ಏನು ಮಾಡಿದ್ದೇನೆ ಅಥವಾ ಯೋಚನೆ ಮಾಡಿದ್ದೇನೆ, ನಾನೇ ರೈಟ್, ನಾನು ಕಡಿಮೆ ಅಲ್ಲ ಎಂಬ ಅಲೆ ಬರುತ್ತದೆ. ಈ ಅಲೆ ಹರಡಿದೆ. ನಾನೇ ರೈಟ್ ಆಗಿದ್ದೇನೆ. ಆದರೆ ಯಾರು ಸಂಬಂಧದಲ್ಲಿ ಬರುತ್ತಾರೆ ಅಥವಾ ನಿಮಿತ್ತ ಆಗಿದ್ದಾರೆ ಅವರು ಸಹ ತಮ್ಮ ವಿಚಾರಕ್ಕೆ ಜೊತೆ ಕೊಡುತ್ತಾರೆಯೋ? ಬೇರೆಯವರದ್ದು ಪರಿಶೀಲನೆ ಅಂದರೆ ವೆರಿಫಿಕೇಷನ್ ಸಿಗಬೇಕು. ಈ ವ್ಯರ್ಥ ಸಂಕಲ್ಪ ಸಮಯ ವ್ಯರ್ಥ ಮಾಡಿಸುತ್ತದೆ. ಆದ್ದರಿಂದ ಬಾಬ್ದಾದರವರು ಪ್ರತಿನಿತ್ಯದ ಮುರಳಿಯಲ್ಲಿ ಮನನ ಮಾಡುವ, ಸೇವೆ ಮಾಡುವ, ಹೋಮ್ವರ್ಕ್ ಪ್ರತಿದಿನ ಕೊಡುತ್ತಾರೆ. ಒಂದು ವೇಳೆ ಮನನ ಮಾಡುತ್ತಾ ಮಗ್ನರಾಗುವಿರಿ. ಪ್ರತಿನಿತ್ಯದ ಹೋಮ್ವರ್ಕ್ ಮನಸ್ಸನ್ನು ಬಿಜಿ ಮಾಡುವ ಆಧಾರವಾಗಿದೆ. ಕೇಳುವುದು ಮತ್ತು ಮನನ ಮಾಡುವುದು ಅಥವಾ ಮಗ್ನರಾಗುವ ಪ್ರತಿನಿತ್ಯದ ಹೋಮ್ವರ್ಕ್ ಬಾಬ್ದಾದ ಏಕೆ ಕೊಡುತ್ತಾರೆಂದರೆ ಎಷ್ಟು ಹೆಚ್ಚು ಹೋಮ್ವರ್ಕ್ ಕೊಡುತ್ತಾರೋ ಅಷ್ಟು ಮಾಡುವುದರಲ್ಲಿ ಬುದ್ಧಿ ಬ್ಯುಸಿ ಇರಲಿ ಎಂದು. ಈ ರೀತಿ ಪ್ರತಿನಿತ್ಯದ ಮುರಳಿಯಲ್ಲಿ 4 ಸಬ್ಜೆಕ್ಟ್ಗಳ ಹೋಮ್ವರ್ಕ್ ಇದೆ. ಮನಸ್ಸಿನ ಹೋಮ್ವರ್ಕ್ ಇದೆ, ವಾಣಿಯ ಹೋಮ್ವರ್ಕ್ ಇದೆ, ಕರ್ಮದ ಅಟೆನ್ಷನ್ ಇದೆ ಮತ್ತು ದಿವ್ಯತೆಯ ಸೂಚನೆಯ ಹೋಮ್ವರ್ಕ್ ಇದೆ. ಅಂದಾಗ ಹೋಮ್ವರ್ಕ್ನಲ್ಲಿ ಬ್ಯುಸಿ ಆಗಿದ್ದರೆ ವ್ಯರ್ಥ ಸಂಕಲ್ಪ ಬರುವ ಅವಕಾಶ ಇರುವುದಿಲ್ಲ. ಈ ವಿಧಿಯನ್ನು ತನ್ನದನ್ನಾಗಿ ಮಾಡಿಕೊಂಡರೆ ವ್ಯರ್ಥ ಸಂಕಲ್ಪ ಸ್ವತಃವಾಗಿಯೇ ತಮ್ಮಿಂದ ಬೀಳ್ಕೊಡುಗೆ ತೆಗೆದುಕೊಳ್ಳುತ್ತದೆ. ಏಕೆಂದರೆ ನೆನಪಿನ ಯಾತ್ರೆಯಲ್ಲಿ ಎಲ್ಲರದು ನಂಬರ್ವಾರ್ ಅಟೆನ್ಷನ್ ಇರುವುದು. ಅದನ್ನು ಬಾಬ್ದಾದರವರು ನೋಡಿದ್ದಾರೆ. ವಾಚ್ಯ ಸೇವೆಯಲ್ಲಿಯೂ ಅಟೆನ್ಷನ್ ಇದೆ. ಆದರೆ ಈಗ ತಮ್ಮ ಸಂಸ್ಕಾರ ಅಥವಾ ಬೇರೆಯವರ ಸಂಸ್ಕಾರ ಪರಿವರ್ತನೆ ಮಾಡುವುದು. ಈ ಸ್ವಭಾವ ಸಂಸ್ಕಾರ ಯಾವುದನ್ನು ರಾಯಲ್ ರೂಪದಲ್ಲಿ ನೀವು ಹೇಳುತ್ತೀರಿ? ಸ್ವಭಾವ
ನನ್ನ ಸ್ವಭಾವ ಭಾವವಿಲ್ಲ, ಸ್ವಭಾವವಾಗಿದೆ. ಈ ಧಾರಣೆಯ ವಿಷಯ ಈಗಲೂ ರಾಯಲ್ ರೂಪದಲ್ಲಿ ಬರುತ್ತಿರುವುದು ಬಾಬ್ದಾದ ಇತ್ತೀಚೆಗೆ ಇದೇ ಸೂಚನೆ ಕೊಡುತ್ತಾರೆ. ಏನೆಲ್ಲ ಧಾರಣೆ ಕಡಿಮೆ ಇದೆ ಅದನ್ನು ಈಗ ವಿಶೇಷ ಗಮನ ಕೊಡಿ. ಬಾಬ್ದಾದರವರು ಮೊದಲು ಸಹ ಹೇಳಿದ್ದರು, ಈಗ ಧಾರಣೆಯಲ್ಲಿ ಮುಖ್ಯ ಧಾರಣೆಯ ಗಮನ ಕೊಡಿ. ಯಾವುದೇ ಮಾತಾದರೆ ಚೆಕ್ ಮಾಡಿಕೊಳ್ಳಿ. ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಇಡಬಹುದೇ? ಫುಲ್ ಸ್ಟಾಪ್ ಇಡಲು ಬಯಸುತ್ತೀರಿ, ಆದರೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಬಿಡುತ್ತದೆಯೇ? ಫುಲ್ ಸ್ಟಾಪ್ ಅಲ್ಲ, ಅರ್ಧ ಫುಲ್ ಸ್ಟಾಪ್ ಆಗುತ್ತದೆ ಮತ್ತು ಮಾತ್ರೆ ಅಂದರೆ ಚಿಹ್ನೆಯಾಗಿ ಬಿಡುತ್ತದೆ. ಮುಂದೆ ಹೋದಂತೆ ಇಂಥ ಪರಿಸ್ಥಿತಿಗಳು ಬರುತ್ತವೆ ಯಾವುದಕ್ಕೆ ನೀವು ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಹಾಕಬೇಕಾಗುತ್ತದೆ. ಆ ಸಮಯದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ, ಆಶ್ಚರ್ಯಚಕಿತ ಚಿಹ್ನೆಯನ್ನು ಸರಿ ಮಾಡುವಷ್ಟು ಸಮಯವಿರುವುದಿಲ್ಲ. ಸೆಕೆಂಡಿನಲ್ಲಿ ಫುಲ್ ಸ್ಟಾಪಿನ ಅವಶ್ಯಕತೆ ಇರುತ್ತದೆ. ಇದಕ್ಕೆ ಬಹಳ ಸಮಯದ ಅಭ್ಯಾಸ ಬೇಕಾಗುತ್ತದೆ. ಆಗ ಸಮಯದಲ್ಲಿ ವಿಜಯಿಯಾಗಲು ಸಾಧ್ಯ. ಏರುಪೇರಿನ ಸಮಯದಲ್ಲಿ ಯಾವಾಗ ಸಂಸ್ಕಾರ ಸ್ವಭಾವದ ಪೇಪರ್ವಿರುತ್ತದೆ, ಅದಕ್ಕಾಗಿ ಈಗಿನಿಂದಲೇ ಇಂತಹ ಸಮಯದಲ್ಲಿ ಅಭ್ಯಾಸ ಮಾಡಿ. ಆಗ ಬಹಳ ಸಮಯದ ಅಭ್ಯಾಸ ಮುಂದೆ ಹೋಗುತ್ತಾ ನಿಮಗೆ ಬಹಳ ಸಹಯೋಗಿಯಾಗುವುದು. ಬಾಬ್ದಾದರವರು ಅಮೃತ ವೇಳೆ ಚಕ್ಕರ್ ಹಾಕಿದಾಗ ಪ್ರತಿಯೊಬ್ಬರ ಪುರುಷಾರ್ಥವನ್ನು ಚೆಕ್ ಮಾಡುತ್ತಾರೆ. ತಂದೆಯ ಸಮಾನರಾಗಬೇಕೆಂದು ನಿಮ್ಮ ಲಕ್ಷ್ಯವೂ ಆಗಿದೆ. ಇದಕ್ಕಾಗಿ ಎಲ್ಲದಕ್ಕಿಂತ ಸಹಜ ಸಾಧನೆಯಾಗಿದೆ. ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿ. ಯಾವುದೇ ಕರ್ಮವನ್ನು ಮಾಡಿದಾಗಿ ಮೊದಲು ಹೋಲಿಕೆ ಮಾಡಿಕೊಂಡು ಸಮಾನ ಮಾಡಿಕೊಳ್ಳಿ. ಕರ್ಮ, ಮಾತು ಮತ್ತು ಸಂಕಲ್ಪ ತಂದೆಯ ಸಮಾನವಿದೆಯೇ? ಮೊದಲು ಯೋಚನೆ ಮಾಡಿ ನಂತರ ಮಾಡಿ ಎಂದು ಹೇಳಲಾಗುತ್ತದೆ. ಹೇಳುವುದರ ಮೊದಲು ಯೋಚನೆ ಮಾಡಿ ನಂತರ ಮಾತನಾಡಿ. ಬಾಬ್ದಾದರವರು ಸಹ ಏನು ಬಯಸುತ್ತಾರೆ? ತಾವು ಸಹ ಬಯಸುತ್ತೀರಲ್ಲವೇ? ವಾರ್ತಾಲಾಪ ಮಾಡಿದಾಗ ಬಾಬ್ದಾದ ಬಹಳ ಮಧುರ ಮಾತುಗಳನ್ನು ತಿಳಿಸುತ್ತಾರೆ. ಉಮಂಗದ ಮಾತುಗಳು ಸಹ ಬಹಳ ಚೆನ್ನಾಗಿ ಮಾತನಾಡುತ್ತಾರೆ. ಇದನ್ನು ಮಾಡಿ ತೋರಿಸುತ್ತೇವೆ ಅಥವಾ ಮಾಡಲೇಬೇಕು ಅಥವಾ ಆಗಲೇಬೇಕು. ಸಂಕಲ್ಪ ಬಹಳ ಉತ್ಸಾಹದ ಸಂಕಲ್ಪ ಆಗಿರುತ್ತದೆ. ಆದರೆ ಕರ್ಮದಲ್ಲಿ ಬರುವುದರಲ್ಲೇ ಬದಲಾವಣೆ ಆಗಿಬಿಡುತ್ತದೆ, ಬೇರೆಯಾಗಿ ಬಿಡುತ್ತದೆ. ಬಾಬ್ದಾದರವರು ಭಿನ್ನ ಭಿನ್ನ ಪ್ರಕಾರದ ಸೇವೆಯ ಪ್ಲ್ಯಾನ್ ಯಾವುದು ಮಾಡುತ್ತಾರೆ ಅದನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಪ್ರೋಗ್ರಾಂಗಳು ಸಹ ಕೆಲವೊಂದು ಕಡೆ ಚೆನ್ನಾಗಿ ನಡೆಯುತ್ತಿದೆ. ಆದರೆ ಈಗ ಎಷ್ಟು ವಾಚಾ ಮೂಲಕ ಅಥವಾ ಭಿನ್ನ ಭಿನ್ನ ವಿಧಿಗಳ ಮೂಲಕ ಮಾಡುತ್ತಿದ್ದೀರಿ. ಸಫಲತೆಯೂ ಸಹ ಇದೇ. ಬಾಬ್ದಾದರವರು ಖುಷಿಯಾಗುತ್ತಾರೆ. ಈಗ ಕೇವಲ ಮನಸ್ಸಿನ ಮೂಲಕ ಅನೇಕ ಆತ್ಮಗಳಿಗೆ ಖುಷಿಯ ಕಿರಣಗಳನ್ನು, ಶಕ್ತಿಯ ಕಿರಣಗಳನ್ನು, ಸುಖದ ಕಿರಣಗಳನ್ನು, ಪ್ರೇಮದ ಕಿರಣಗಳನ್ನು ತಲುಪಿಸುವ ಸೇವೆಯನ್ನು ಜೊತೆ ಜೊತೆಯಲ್ಲಿ ಮಾಡಿ ತಮ್ಮ ಸಂಸ್ಕಾರದ ಪರಿವರ್ತನೆ ಅಥವಾ ಬೇರೆಯವರ ಸಂಸ್ಕಾರಕ್ಕೆ ಸಹಯೋಗ ಕೊಡುವುದರಲ್ಲಿ ಕೆಲವರ ಸಮಯ ಹೆಚ್ಚು ಹೋಗುತ್ತದೆ. ಮನಸಾ ಸೇವೆಯ ಮೂಲಕ ಭಿನ್ನ ಭಿನ್ನ ಕಿರಣಗಳನ್ನು ಆತ್ಮರಿಗೆ ಕೊಡಬೇಕು. ಇದರ ಅಟೆನ್ಷನ್ ಮುಂದೆ ಹೋದಂತೆ ಬಹಳ ಅವಶ್ಯಕತೆ ಇದೆ. ಅದರ ಮೇಲೂ ಗಮನ ಕೊಡುತ್ತೀರಿ. ಯಾವ ಮಕ್ಕಳು ಈ ಸೇವೆ ನಾನು ಮಾಡುತ್ತಿದ್ದೇನೆ ಎಂದು ತಿಳಿದಿದ್ದೀರಿ ಅವರು ಕೈ ಎತ್ತಿ. ಒಳ್ಳೆಯದು, ಮಾಡುತ್ತಿದ್ದೀರಿ, ಅವರಿಗೆ ಶುಭಾಶಯಗಳು. ಯಾರು ಮಾಡುತ್ತಿಲ್ಲ ಅವರು ಮಾಡಬೇಕು. ಏಕೆಂದರೆ ಮುಂದೆ ಹೋದಂತೆ ಈ ರೀತಿ ಪರಿಸ್ಥಿತಿಗಳು ಇರುತ್ತವೆ. ತಿಳಿಸುವವರು ಮತ್ತು ಕೇಳುವವರ ಮಿಲನ ಕಷ್ಟ ಆಗುತ್ತದೆ. ಆದ್ದರಿಂದ ಎರಡು ಪ್ರಕಾರದ ಸೇವೆ ಎಷ್ಟು ಆಗುತ್ತದೋ ಅಷ್ಟು ಅಭ್ಯಾಸ ಮಾಡಿ. ಮನಸ್ಸು ಬ್ಯುಸಿಯಾಗಿ ಇರುತ್ತದೆ ಮತ್ತು ಮನ್ಮನಾಭವ ಆಗುವುದು ಸಹಜ ಆಗಿಬಿಡುತ್ತದೆ. ಮನಸ್ಸು ಬ್ಯುಸಿ ಆಗುವುದರಿಂದ ಸಂಸ್ಕಾರ ಸ್ವಭಾವವನ್ನು ಸಹಜವಾಗಿ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಸಹಯೋಗ ಸಿಗುತ್ತದೆ. ಈ ದಿನ ಮುಖ್ಯವಾಗಿ ಡಬಲ್ ವಿದೇಶಿಗಳ ಮಿಲನದ ದಿನವಾಗಿದೆ. ವಾಹ ಡಬಲ್ ವಿದೇಶಿಯರು, ವಾಹ ವಿಶ್ವದ ಮೂಲೆ ಮೂಲೆಯಲ್ಲಿ ತಂದೆಯ ಕಲ್ಪದ ಮೊದಲಿನ ಮಕ್ಕಳು ಗುಪ್ತವಾಗಿದ್ದಾರೆ ಅಂದಾಗ ವಿಶ್ವ ಸೇವೆಗೆ ಡಬಲ್ ವಿದೇಶಿಯರು ನಿಮಿತ್ತರಾಗಿದ್ದಾರೆ ಎಂದು ಬಾಬ್ದಾದರವರಿಗೆ ಖುಷಿ ಇದೆ. ಮತ್ತು ಪ್ರತಿಯೊಬ್ಬರು ತಮ್ಮ ತಮ್ಮ ಸ್ಥಾನಗಳಲ್ಲಿ ಹಳ್ಳಿ ಅಥವಾ ಪಟ್ಟಣದಲ್ಲಿ ಯಾವುದು ಉಳಿದಿದೆ ಅಲ್ಲಿಗೆ ತಲುಪಲು ಪ್ಲ್ಯಾನ್ ಮಾಡುತ್ತಿರುತ್ತಾರೆ ಎಂದು ಬಾಬ್ದಾದರವರು ಕೇಳಿದರು. ಅದಕ್ಕೆ ಶುಭಾಶಯಗಳು, ಶುಭಾಶಯಗಳು. ಇಲ್ಲವೆಂದರೆ ಸಮಾಪ್ತಿಯಾದಾಗ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತದೆ. ತಮ್ಮೆಲ್ಲರಿಗೆ ಭಾರತ ಆಗಿರಬಹುದು, ವಿದೇಶ ಆಗಿರಬಹುದು, ನಮ್ಮ ತಂದೆ ಬಂದಿದ್ದಾರೆ, ತಾವು ಹೇಳಲೇ ಇಲ್ಲ ಎಂದು ಬಹಳ 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 ದೂರು ಬರುತ್ತದೆ. ಸಂದೇಶವಂತೂ ಕೊಡುತ್ತೀರಿ, ಬಹಳ ದೂರು ಸಿಗುತ್ತದೆ. ಆದರೆ ಈಗ ಮಾಡುತ್ತಿದ್ದೀರಿ ಮತ್ತು ಹೆಚ್ಚು ಯಾವುದೇ ಮೂಲೆ ಉಳಿದುಕೊಳ್ಳಬಾರದು.
ಇದರ ಪ್ರಯತ್ನ ಮಾಡಬೇಕು. ಬಾಕಿ ಬಾಬ್ದಾದ ಡಬಲ್ ವಿದೇಶಿಯರು ಮತ್ತು ದೇಶದವರು ಇಬ್ಬರು ಮಕ್ಕಳು ಯಾರು 4 ಕಡೆ ತಮ್ಮ ಪುರುಷಾರ್ಥ ಮಾಡುತ್ತಿದ್ದಾರೆ ಅವರನ್ನು ನೋಡಿ ಖುಷಿಯಾಗುತ್ತಾ ಇದ್ದಾರೆ. ಅವರನ್ನು ನೋಡಿ ಬಹಳ ಖುಷಿಯಾಗಿದ್ದಾರೆ. ಏಕೆ ಖುಷಿಯಾಗಿದ್ದಾರೆ? ಈಗ ದೇಶದಲ್ಲಿ ವಿದೇಶದಲ್ಲಿ ಪ್ಲ್ಯಾನ್ ಮಾಡುತ್ತಿದ್ದಾರೆ. ಬಾಬ್ದಾದರವರಿಗೆ ಇಷ್ಟ ಆಗಿದೆ. ಯಾವುದೇ ಸಾಧನೆಯ ಮೂಲಕ ಸಂದೇಶವನ್ನು ತಲುಪಿಸಬೇಕು. ಈ ವಿಜ್ಞಾನ ವಾಸ್ತವದಲ್ಲಿ ತಮಗಾಗಿ ಬಹಳ ಸಮಯದಿಂದ ಸಹಯೋಗಿಯಾಗಿದೆ. ಸಾಧನೆ ದಿನ ಪ್ರತಿದಿನ ಹೊಸದು ಬರುತ್ತಿರುತ್ತದೆ. ಅದನ್ನು ಕಾರ್ಯದಲ್ಲಿ ನಿರ್ವಿಘ್ನವಾಗಿ ತೊಡಗಿಸುತ್ತೀರಿ. ಬಾಬ್ದಾದ ಎಲ್ಲಾದರೂ ಸೇವೆಯನ್ನು ವೃದ್ಧಿ ಮಾಡುವ ಮೀಟಿಂಗ್ ಮಾಡುವುದು ನೋಡಿ ಮತ್ತು ಕೇಳಿ ಖುಷಿಯಾಗುತ್ತಾರೆ. ಸಾಧನೆಗಳನ್ನು ಸೇವೆಯಲ್ಲಿ ತೊಡಗಿಸಲು ಮಕ್ಕಳ ಬುದ್ಧಿ ಈಗ ಆಲ್ರೌಂಡರ್ ಆಗುತ್ತಿದೆ ಎಂದು ಖುಷಿಯಾಗುತ್ತಾರೆ. ಆದ್ದರಿಂದ ತಾವು ಯಾವುದೆಲ್ಲ ಪ್ಲ್ಯಾನ್ ಮಾಡುತ್ತೀರಿ ಅಥವಾ ಬಾಬ್ದಾದರವರು ಕೇಳುತ್ತಾರೆ, ಚಕ್ಕರ್ ಹಾಕುತ್ತಾರಲ್ಲವೇ? ತಾವು ಎಲ್ಲಾದರೂ ಮೀಟಿಂಗ್ ಮಾಡಿ, ದೆಹಲಿಯಲ್ಲಾದರೂ ಮಾಡಿ, ದೇಶದಲ್ಲಿ ಯಾವುದೇ ಪಟ್ಟಣದಲ್ಲಾದರೂ ಮಾಡಿ, ವಿದೇಶದಲ್ಲಾದರೂ ಮಾಡಿ, ಎಲ್ಲಾದರೂ ಮಾಡಿ, ಬಾಬ್ದಾದ ಎಲ್ಲ ಕೇಳುತ್ತಿರುತ್ತಾರೆ. ಬಾಬ್ದಾದರವರ ಬಳಿಯೂ ಸಾಧನೆಗಳು ಇದೆ. ಅದಕ್ಕಾಗಿ ವಿದೇಶದಿಂದ ಒಂದೊಂದು ದೇಶದಿಂದ ಯಾರೆಲ್ಲ ಬಂದಿದ್ದೀರಿ ಪ್ರತಿಯೊಬ್ಬರಿಗೆ ಏನು ಕೊಡುತ್ತಾರೆ? ಬಹಳ ಪ್ರೀತಿ ಕೊಡುತ್ತಿದ್ದಾರೆ. ಈಗ ಕೇವಲ ತೀವ್ರತೆಯನ್ನು ತೆಗೆದುಕೊಂಡು ಬನ್ನಿ. ಪ್ಲ್ಯಾನ್ ಪ್ರಾಕ್ಟಿಕಲ್ನಲ್ಲಿ ಹೊಸ ಮಾತುಗಳನ್ನು ತೆಗೆದುಕೊಂಡು ಬನ್ನಿ. ಇದೆಲ್ಲವನ್ನು ನೋಡಿ ತಮ್ಮ ಯಜ್ಞ ಆರಂಭ ಆಗುವುದರ ಸ್ವಲ್ಪ ವರ್ಷಗಳ ಮುಂದೆ ಎಲ್ಲ ಇನ್ವೆನ್ಷನ್ ಅಂದರೆ ಕಂಡುಹಿಡಿಯೋದು ಆರಂಭವಾಗಿದೆ. ವಿಜ್ಞಾನವು ಸಹ ತಮ್ಮ ಸೇವೆಗೆ ಸಹಯೋಗಿಯಾಗಿದೆ. ಹೆಚ್ಚು ಲಾಭ ಪಡೆದುಕೊಳ್ಳಿ. ತಮಗಾಗಿಯೇ ವಿಜ್ಞಾನವಿದೆ. ದಿನ ಪ್ರತಿದಿನ ನೋಡಿ ಎಷ್ಟು ಹೊಸ ಮಾತುಗಳು ಬರುತ್ತಿವೆ. ಡ್ರಾಮಾ ತಮಗೆ ಸಹಯೋಗ ಕೊಡುತ್ತಿದೆ. ಸಾಧನೆಗೆ ತಮಗೆ ಸಹಯೋಗ ಕೊಡುತ್ತಿದೆ. ಒಳ್ಳೆಯದು. ಈಗ ಸದಾ ಖುಷಿಯಾಗಿದ್ದೀರಲ್ಲವೇ? ಯಾರು ಸದಾ ಖುಷಿಯಾಗಿರುತ್ತಾರೆ ಅವರು ಕೈ ಎತ್ತಿ. ಸದಾ ಖುಷಿಯಾಗಿರುತ್ತೀರಾ? ಯಾವುದೇ ಮಾತಾದರೂ ಖುಷಿಯಾಗಿರುತ್ತಾರೆ? ಮಾತುಗಳು ಬಂದರೂ ಸಹ ಖುಷಿಯಾಗಿರುತ್ತೀರಾ? ದೊಡ್ಡದಾಗಿ ಕೈ ಎತ್ತಿ. ಸ್ವಾಗತ ಮಾಡುತ್ತೀರಲ್ಲವೇ? ಗಾಬರಿ ಆಗುವುದಲ್ಲ ತಾನೇ? ಸ್ವಾಗತ ಮಾಡುತ್ತೀರಾ? ಅನುಭವಿ ಆಗುತ್ತೀರಿ. ವಿಘ್ನಗಳು ಅನುಭವದ ಅಥಾರಿಟಿಯನ್ನು ಹೆಚ್ಚಿಸುತ್ತದೆ. ಮಾಯೆ ಬಂದು ಬಿಟ್ಟಿದೆ ಎಂದು ಹೇಳಬೇಡಿ. ಇದು ಪರೀಕ್ಷೆಯಾಗಿದೆ. ಮಾಯೆ ಎಂದು ಹೇಳುತ್ತಾ ಮಾಯೆಯನ್ನು ಮುಂದುವರಿಸುತ್ತೀರಿ. ಪರೀಕ್ಷೆಯಾಗಿದೆ. ಮಾಯೆಯನ್ನಂತೂ ತಾವು ತಿಳಿದುಕೊಂಡಿದ್ದೀರಿ. ಎಷ್ಟು ವರ್ಷಗಳಿಂದ ಮಾಯೆ ಏನಾಗಿದೆ ಎಂದು ತಿಳಿದುಕೊಂಡಿದ್ದೀರಿ. ಅದರಿಂದ ಮಾಯೆಯಿಂದ ಗಾಬರಿ ಆಗಬೇಡಿ. ಪೇಪರ್ ಎಂದು ತಿಳಿದು ಖುಷಿಯಿಂದ ಪರೀಕ್ಷೆಯನ್ನು ಪಾರು ಮಾಡಿ ಮತ್ತು ಅನುಭವದ ಕ್ಲಾಸ್ನಲ್ಲಿ ಮುಂದುವರಿಯಿರಿ. ಇದು ಕ್ಲಾಸ್ ಮುಂದುವರಿಯುವುದು ತಬ್ಬಿಬ್ಬಾಗುವುದಲ್ಲ. ಏನು ಇದು ಬ್ರಾಹ್ಮಣರ ಯೋಚನೆ ಮಾಡುವ ಕಾರ್ಯ ಅಲ್ಲ. ತ್ರಿಕಾಲದರ್ಶಿಯಾಗಿದ್ದೀರಿ. ಏನು ಎಂದು ಪ್ರಶ್ನೆಯೇ ಬರುವುದಿಲ್ಲ. ಪೇಪರ್ ಬಂದಿದೆ ಅಂದಾಗ ಅನುಭವದ ಕ್ಲಾಸ್ನಲ್ಲಿ ಮುಂದುವರಿಯಬೇಕು. ಖುಷಿಯಾಗಿದ್ದೀರಾ? ಈಗಂತೂ ಅನುಭವಿಯಾಗಿದ್ದೀರಿ ಮತ್ತು ಆಗುತ್ತಿರುತ್ತೀರಿ. ಒಳ್ಳೆಯದು. ಯಾವುದೆಲ್ಲ ಪತ್ರಗಳು, ಫೋನು, ಯಾರದು ನೆನಪು, ಪ್ರೀತಿ ಮತ್ತು ಸಂದೇಶ ಬಾಬ್ದಾದರವರ ಪ್ರತಿ ಬಂದಿದೆ. ಆ ಎಲ್ಲ ಮಕ್ಕಳಿಗೆ ಬಾಬ್ದಾದ ತಮ್ಮ ನಯನಗಳಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾ ನೆನಪು, ಪ್ರೀತಿ ಅಥವಾ ಸೇವೆಯ ಸಮಾಚಾರವನ್ನು ಅಥವಾ ಮನಸ್ಸಿನ ಪುರುಷಾರ್ಥದ ಸಮಾಚಾರವನ್ನು ತಿಳಿಸಿದ್ದಾರೆ. ಅವರೆಲ್ಲರನ್ನು ಬಾಬ್ದಾದರವರು ಮನಸ್ಸಿನ ಮೂಲಕ ಇಮರ್ಜ್ ಮಾಡಿಕೊಂಡು ಸುಖದ, ಶಾಂತಿಯ, ಖುಷಿಯ ಕಿರಣಗಳನ್ನು ಕೊಡುತ್ತಿದ್ದಾರೆ. ಇಲ್ಲಿಗೆ ಕಳುಹಿಸದೇ ಇರಬಹುದು, ಆದರೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದರೆ ಆ ಸಂಕಲ್ಪ ತಂದೆ ಬಳಿ ತಲುಪಿಬಿಟ್ಟಿದೆ. 4 ಕಡೆ ಸಾಹಸ ಮಕ್ಕಳದು, ಸಹಯೋಗ ತಂದೆಯದು. ಮಧುರ ಮಕ್ಕಳಿಗೆ ಬಾಬ್ದಾದರವರು ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ. ಮತ್ತು ಈ ವರ್ಷ ತಮ್ಮ ಪ್ರತಿ ಅಥವಾ ಸೇವಾ ಕೇಂದ್ರದ ಪ್ರತಿ ಅಥವಾ ವಿಶ್ವದ ಆತ್ಮಗಳ ಪ್ರತಿ ಯಾವುದಾದರೂ ಅಂತಹ ಪ್ಲ್ಯಾನ್ ಮಾಡಬೇಕು. ಯಾವುದರಿಂದ ಸೇವೆಯ ಬಲ ಮತ್ತು ಫಲ ಎಲ್ಲರಿಗೂ ಪ್ರಾಪ್ತಿಯಾಗಿ ಬಿಡಲಿ. 4 ಕಡೆಯ ಮಕ್ಕಳಿಗೆ ಬಾಬ್ದಾದರವರ ವಿಶೇಷವಾಗಿ ಹೃದಯದ ನೆನಪು ಮತ್ತು ಪ್ರೀತಿ ಸ್ವೀಕಾರ ಆಗಲಿ. ಓಂ ಶಾಂತಿ. ವರದಾನ: ಸಾಧಾರಣತೆಯ ಮೂಲಕ ಮಹಾನತೆಯನ್ನು ಪ್ರಸಿದ್ಧಗೊಳಿಸುವ ಸರಳ ಹಾಗೂ ಸ್ಯಾಂಪಲ್ ಅಂದರೆ ಉದಾಹರಣೆ ಭವ. ಹೇಗೆ ಯಾವುದೇ ಸಿಂಪಲ್ ಆಗಿರುವ ವಸ್ತುವೇನಾದರೂ ಸ್ವಚ್ಛವಾಗಿರುತ್ತದೆ ಎಂದರೆ ತನ್ನ ಕಡೆ ಅವಶ್ಯವಾಗಿ ಆಕರ್ಷಿಸುತ್ತದೆ. ಅದೇ ರೀತಿ ಮನಸ್ಸಿನ ಸಂಕಲ್ಪಗಳಲ್ಲಿ, ಸಂಬಂಧದಲ್ಲಿ, ವ್ಯವಹಾರದಲ್ಲಿ
ಚಲನೆ ವಲನೆಯಲ್ಲಿಯೂ ಯಾರು ಸರಳವಾಗಿ ಹಾಗೂ ಸ್ವಚ್ಛವಾಗಿರುತ್ತಾರೆಯೋ ಅವರು ಉದಾಹರಣೆಯಾಗಿದ್ದು ಸರ್ವರನ್ನು ತನ್ನ ಕಡೆಗೆ ಸ್ವತಃವಾಗಿ ಆಕರ್ಷಿಸುತ್ತಾರೆ. ಸರಳ ಅರ್ಥಾತ್ ಸಾಧಾರಣತೆಯಿಂದಲೇ ಮಹಾನತೆಯು ಪ್ರಸಿದ್ಧವಾಗುವುದು. ಯಾರು ಸಾಧಾರಣ ಅರ್ಥಾತ್ ಸಾಧಾರಣವಾಗಿ ಇರುವುದಿಲ್ಲವೋ ಅವರು ಸಮಸ್ಯಾರೂಪವಾಗಿ ಬಿಡುತ್ತಾರೆ. ಸ್ಲೋಗನ್: ಮನರೂಪ ಪೂರ್ವಕವಾಗಿ ಹೇಳಿರಿ ನನ್ನ ಬಾಬಾ, ಇದರಿಂದ ಮಾಯೆಯ ಮೂರ್ಛೆಯಿಂದ ಮುಚ್ಚಿರುವ ಕಣ್ಣುಗಳು ತೆರೆದು ಬಿಡುತ್ತದೆ. ಅವ್ಯಕ್ತ ಸೂಚನೆಗಳು: ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ. ಸಹನಶೀಲರಾಗಿರಿ. ಈಗೀಗ ಶಬ್ದದಿಂದ ದೂರ. ಎಷ್ಟು ಈ ಅಭ್ಯಾಸ ಸರಳ ಮತ್ತು ಸಹಜವಾಗುತ್ತದೆ ಅಷ್ಟು ಸಂಪೂರ್ಣತೆ ಸಮೀಪ ಕಾಣಿಸುವುದು. ಸಂಪೂರ್ಣತೆಯ ಸ್ಥಿತಿಯ ಲಕ್ಷಣವಾಗಿದೆ ಅವರ ಪುರುಷಾರ್ಥ ಸರಳವಾಗಿರುವುದು. ನೆನಪಿನ ಯಾತ್ರೆ, ಸರ್ವೀಸ್ ಎರಡೂ ಸಹಜ ಪುರುಷಾರ್ಥದಲ್ಲಿ ಬಂದು ಬಿಡುತ್ತದೆ. ಯಾವಾಗ ಎರಡರಲ್ಲಿ ಸರಳ ಸಹಜ ಅನುಭವ ಆಗುತ್ತದೆ ಆಗ ತಿಳಿದುಕೊಳ್ಳಿ ಸಂಪೂರ್ಣತೆಯ ಅವಸ್ಥೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವವರಾಗಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್